ಏನೋ ರೋಡೇ ಕಳೆದೋಯ್ತು. ಇಲ್ಲಿ ಫಾಲ್ಸ್ ಎಲ್ಲಿದೆ ಸರ್? ಅಣ್ಣ ಯಾವ್ದು ಹಳ್ಳಿ ಒಬ್ರು ಇಲ್ಲ ಜನ ಅಲ್ಲಿ. ಓಹೋ ಆಫ್ ರೋಡು ಇಲ್ಲಿ ನೋಡ್ಬೋದು ನೀವು. ಆಫ್ ರೋಡು ಎರಡೂ ಇದೆ. ಬ್ಯೂಟಿಫುಲ್. ಇಲ್ಲಿಂದ ಫುಲ್ ಕರ್ವ್ ಇದೆ ರೋಡು. ಸೊ ನೋಡೋಣ ಎಷ್ಟು ಕರ್ವಿ ಆಗಿದೆ ಅಂತ. ನೀವೆಲ್ಲೇ ಹೋಗಿ ಒಂದು ನಾನೇನು ನೋಟಿಸ್ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಜನ ಗಲೀಜ್ ಮಾಡೋದು ಬಿಡೋದಿಲ್ಲ. कौन है ये लोग? कहां से आते हैं? ಬೆಂಗಳೂರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ಚಿಕ್ಕಮಗಳೂರಿಗೆ ಹೋಗಿ ಜನ ಗಲೀಜ್ ಮಾಡೋದಂತೂ ಬಿಡೋದಿಲ್ಲ. ಅದು ಯಾವಾಗ ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕೋ ದೇವ್ರಿಗೆ ಗೊತ್ತು. ಬಟ್ ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಆದಷ್ಟು ನೀವು ಹೋಗಿದ ಕಡೆ ಲಿಟರ್ ಮಾಡಬೇಡಿ. ದಯವಿಟ್ಟು ಗಲೀಜ್ಗಳು ಮಾಡಬೇಡ್ರಿ. ಬಿಕಾಸ್ ಇಟ್ ಇಸ್ ಅ ಹ್ಯೂಜ್ ಎಫರ್ಟ್ ಟು ಕ್ಲೀನ್ ದ ಎನ್ವೈರನ್ಮೆಂಟ್. ನಾವು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಗಲೀಜು ಮಾಡಬಾರ್ದು. ಅದು ತುಂಬ ಮುಖ್ಯ ಫ್ರೆಂಡ್ಸ್. ಸೊ ಇದೊಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಗಲೀಜು ಮಾಡಿಕೊಡ್ದು. ನೀವು ಹೋಗಿ ಪಿಕ್ನಿಕ್ ಥರ ಹೋಗಿ ಊಟ ಮಾಡಿ, ಜ್ಯೂಸ್ ಕುಡೀರಿ, ಏನಾದರೂ ಮಾಡಿ. ಬಟ್ ಏನೇ ಮಾಡಿದರೂ ಒಂದು ಬ್ಯಾಗಲ್ಲೋ ಅಥವಾ ನೀವು ಯಾವುದ್ರಲ್ಲಿ ತಂದಿರ್ತೀರೋ ಅದರಲ್ಲೇ ವಾಪಸ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡಿ. ಬಿಸಾಕಬೇಡಿ. ಅಲ್ಲಿ ನಿಮ್ಗೆ ಹೆಂಗೆ ಕನ್ವೀನಿಯೆಂಟೋ, ಕಾರ್ ಗೀರಲ್ಲಿ ಹೋಗಿದ್ರೆ ದಯವಿಟ್ಟು ಕಾರ್ಗಳಲ್ಲಿ ಹಾಕ್ಕೊಂಡು ವಾಪಸ್ ಬಂದು ಡೆಸಿಗ್ನೇಟೆಡ್ ಪ್ಲೇಸಸ್ ಇರುತ್ತೆ, ಡಸ್ಟ್ಬಿನ್ಗಳು, ಅದ್ರಲ್ಲಿ ಹಾಕಿ. ದಯವಿಟ್ಟು ಗಲೀಜ್ಗಳು ಮಾಡಬೇಡ್ರಿ. ಗಲೀಜು ಮಾಡಿದ್ರೆ ನಾವು ಹೋಗಿದ್ದ ಕಡೆ ಎಲ್ಲ ವಾಸನೆ ಅದು ಇದು. ಮತ್ತು ಪ್ಲಾಸ್ಟಿಕ್, ದಯವಿಟ್ಟು ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಮಾಡಿ. ಪೇಪರ್ ಬ್ಯಾಗ್ಗಳನ್ನ ಯೂಸ್ ಮಾಡಿ, ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಿ. ಪ್ಲಾಸ್ಟಿಕ್ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಲೆಟ್ಸ್ ನಾಟ್ ಡೂ ದ್ಯಾಟ್. ಹೋಗಿದ್ದ ಕಡೆ ಕ್ಲೀನಾಗಿ ಇಟ್ಕೊಳ್ಳೋಣ, ನಮಗೆ ಒಳ್ಳೆಯದು, ಮುಂದಿನ ಪೀಳಿಗೆಗೂ ಒಳ್ಳೆಯದು. ಏನಂತೀರಾ? ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕಸ್ ಮಾಡೋಣ. ಬಸ್ ಸ್ಟಾಪ್ಗಳಿದೆ, ತುಂಬ ಚೆನ್ನಾಗಿದೆ, ಕ್ಯೂಟಾಗೆ. ವಾವ್, ಇಲ್ಲಿ ಓಡಿಸ್ಲಿಕ್ಕೆ ಸಖತ್ ಮಜಾ ಇದೆ. ಸೊ ಅದರ್ 13 kilometers in 20 minutes ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ಓಹೋ, ಏನಪ್ಪ ಇದು, ಯಾವುದೋ ಪ್ರಾಣಿ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪಾಪ. ಓಕೆ, ಇಲ್ಲಿಂದ ನಾವು ರೈಟ್ ಹೋಗಬೇಕು. ಹೆತ್ತೂರು ಸುಬ್ರಹ್ಮಣ್ಯ ರೂಟ್, ಕುಕ್ಕೆ ಸುಬ್ರಹ್ಮಣ್ಯ ರೂಟ್ ಇದು. ಆದರೆ ನಾವು ಅಷ್ಟು ದೂರ ಹೋಗಲ್ಲ, ಇನ್ನು 12 ಕಿಲೋಮೀಟ್ರ್ ಅಷ್ಟೇ, 20 ನಿಮಿಷದಲ್ಲಿ ಕವರ್ ಮಾಡಬೇಕು. ಈ ನಾಯಿಗಳು, ಹಸುಗಳು, ಎಮ್ಮೆ, ಗೂಳಿ
ಎಲ್ಲ ಹುಷಾರಾಗಿರ್ಬೇಕು ಗಾಡಿಗಳು ಓಡಿಸ್ಬೇಕಾದ್ರೆ ಮಾತ್ರ. ಎಲ್ಲಿಂದ ಬರ್ತವೆ ಹೆಂಗೆ ಹೋಗ್ತೇವೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಇನ್ನೊಂದು ನಾಯಿ, ಅಯ್ಯೋ ರಾಮ. ವಾವ್, ಬ್ಯೂಟಿಫುಲ್, ಸೂಪರ್ ಜಾಗ ಇದು. ಅಂದರೆ ನಾನು ರೂಟ್ ಹೇಳ್ತಾ ಇರೋದು, ಜಾಗ ಇನ್ನೂ ಗೊತ್ತಿಲ್ಲ. ಓಹೋ ನೋಡು, ಅದು ಸಖತ್ತಾಗಿದೆ. ಇದೇನೋ ಜಾಗ ಇದು. ಓಕೆ, ಗ್ರಾಮ ಪರಿಮಿತಿ, ನಿಧಾನಕ್ಕೆ ಹೋಗಿ. ಸೊ ಈ ಸೈನ್ಸ್, ಈ ರೂಲ್ಸ್ ಎಲ್ಲ ಸ್ವಲ್ಪ ಗಾಡಿಗಳು ಓಡಿಸೋರು ತಿಳ್ಕೊಬೇಕು. ಸುಮಾರು ನಾನು ನೋಡಿದ್ದೀನಿ, ಯಾರು ಓದಲ್ಲ ಮಾಡಲ್ಲ, ಹೋಗ್ತಾ ಇರ್ತಾರೆ ಹೆಂಗೆ ಅವ್ರ ಮನಸ್ಸು ಬಂದಂಗೆ. ಇದೆಲ್ಲ ಹಾಕಿರ್ತಾರೆ. ಆ್ಯಂಡ್ ದರ್ ಇಸ್ ಎ ರೀಸನ್ ವೈ ದೇ ಪುಟ್ ದಿಸ್. The best part about this place or riding here is zero traffic, almost zero traffic. With the same time zero traffic ಇರುವಾಗ ನಾವು ಇನ್ನೂ ಸಖತ್ ಕೇರ್ಫುಲ್ ಆಗಿರಬೇಕು, ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಟ್ರಾಫಿಕ್ಕು ಅಥವಾ ಗಾಡಿ ಎಲ್ಲಿಂದ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಯು ಕೆನಾಟ್ ಪ್ರಿಡಿಕ್ಟ್. ಮೋರ್ ಓವರ್ ವಿ ಡೋಂಟ್ ಹಾಂಕ್, ರೈಟ್? ಈಗ ರೆಗ್ಯುಲರ್ ಟ್ರಾಫಿಕ್ಕು ಅಥವಾ ತುಂಬ ಕ್ರೌಡೆಡ್ ಜಾಗದಲ್ಲಿ ನಾವು ಹೋಗ್ತಾ ಇದ್ರೆ ಗಾಡಿಗಳು ಇರುತ್ತೆ, ಹಾಂಕ್ ಮಾಡ್ತೀವಿ, ಗೊತ್ತಾಗುತ್ತೆ. ವಿ ಪ್ರಿಡಿಕ್ಟ್ ದಟ್ ದ ವೆಹಿಕಲ್ ಇಸ್ ಕಮಿಂಗ್ ಅಂತ. ಬಟ್ ಇಂಥ ಕಡೆ ವಿ ಡೋಂಟ್. ಸೊ ದ್ಯಾಟ್ ಈಸ್ ದ ರೀಸನ್ ಯು ನೀಡ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್ ಅಬೌಟ್ ದಿಸ್. ವಾವ್, ಇಲ್ಲಿಂದ ನನಗೆ ಯಾಕೋ ಡೌಟು, ರೋಡ್ಗಳು ಟಾರ್ ರೋಡ್ಗಳು ಮುಕ್ತಾಯ ಆಗುತ್ತೆ ಅಂತ. ಮಣ್ಣು ರೋಡ್ಗಳು ಸ್ಟಾರ್ಟ್ ಆಗಬಹುದು ಎನಿ ಟೈಮ್. ಸೊ ಲೆಟ್ಸ್ ಸಿ. ಇನ್ನು 8 ಕಿಲೋಮೀಟ್ರ್ ಇದೆ, 16 ನಿಮಿಷ. ನಾನು ಹೇಳಲಿಲ್ಲ, ನನ್ನ ಪ್ರೊಡಿಕ್ಷನ್ ಕರೆಕ್ಟಾಗಿತ್ತು. ರೋಡ್ಗಳು ಅಷ್ಟು ಮಜಾ ಇರಲ್ಲ, ಆಫ್ ರೋಡ್ ಇರುತ್ತೀಗ. ಬಟ್ ಅದಕ್ಕೆ ಗಾಡಿ ಎತ್ಕೊಂಡ್ಬಂದಿರೋದು. ಆಫ್ ರೋಡ್ ಇದ್ರೂ ಅಷ್ಟೇ, ರೋಡ್ ಇದ್ರೂ ಅಷ್ಟೇ, ತಲೆ ಕೆಡಿಸ್ಕೊಳ್ಳಲ್ಲ, ಹೋಗ್ತಾ ಇರೋದು. ಆಹಾ, ಏನು ಗ್ರೀನ್ರಿ ರೀ, ಎಂಥ ಮಜಾ, ಸೂಪರ್. ಇಲ್ಲಿ ಫುಲ್ ಆಫ್ ರೋಡ್ ಇದೆ. ಹೆಂಗೆ ನುಗ್ತಾರೆ ನೋಡಿ. 4 ವೀಲರ್ಗಳು 2 ವೀಲರ್ಗಳನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಸೊ ಅದಕ್ಕೋಸ್ಕರ ಹುಷಾರಾಗಿ ಹೋಗ್ಬೇಕು. ವಾವ್, ಹ್ಯಾಶ್ಟ್ಯಾಗ್ ಹೋಮ್ ಸ್ಟೇ ಅಂತೆ, ಏನೇನೋ ಹೆಸರು ಇಡ್ತಾರಲ್ಲಪ್ಪ. ಏನೋ ಬಿಡಿ, ನಮಗೆ ಪೀಸ್.